ಕೂಕು ಟಿವಿ ಪ್ಲೀಸ್ ಸಬ್ಸ್ಕ್ರೈಬ್. ಕೂಕು ಟಿವಿ ಉಡುಪಿಗೆ ಮತ್ತೊಮ್ಮೆ ಸ್ವಾಗತ. ಕಪ್ಪಾದ ಕಾಗೆಯು ಸುಳ್ಳಿನ ಧ್ವನಿಯಿಂದ ಪ್ರಸಿದ್ಧಿ ಗಳಿಸಲು ಯತ್ನಿಸಿದಾಗ ನಿಜವಾದ ಕೋಗಿಲೆಯ ಶ್ರೇಷ್ಠತೆ ಹೇಗೆ ಬೆಳಕಿಗೆ ಬರುತ್ತದೆ ಎಂಬ ಒಂದು ಸುಂದರ ಹೃದಯಸ್ಪರ್ಶಿ ಕಥೆ. ಒಂದು ದಟ್ಟವಾದ ಹಸಿರು ತುಂಬಿರುವ ಅರಣ್ಯ. ಎಲ್ಲೆಡೆ ಹಕ್ಕಿಗಳ ಕೂಗು, ಹಸಿರು ಮರಗಳ ತೊಗಟೆ ಫಳಫಳಿಸುತ್ತಿದ್ದವು. ಈ ಅರಣ್ಯದಲ್ಲಿ ಹಕ್ಕಿಗಳ ಒಂದು ಗುಂಪು ಇತ್ತು. ಪುಟ್ಟ ಹಕ್ಕಿಗಳಿಂದ ಹಿಡಿದು ಬೃಹತ್ ಗರುಡದವರೆಗೆ ಎಲ್ಲರೂ ಶಾಂತಿಯುತವಾಗಿ ಜೀವನ ಸಾಗಿಸುತ್ತಿದ್ದರು. ಆ ಗುಂಪಿನ ಅತ್ಯಂತ ಮನೋಹರ ಹಕ್ಕಿ ಎಂದರೆ ಅದು ನಮ್ಮ ಕೋಗಿಲೆ. ಅದರ ಧ್ವನಿ ದಿನವೂ ಬೆಳಗಿನ ಜಾವ ಮೂಡುತ್ತಿದ್ದ ಕಿರಣಗಳ ಜೊತೆ ಹಾಡುತ್ತಿದ್ದ ಹಾಡು ಎಲ್ಲ ಜೀವಿಗಳಿಗೆ ಆನಂದ ನೀಡುತ್ತಿತ್ತು. ಆದರೆ ಅಲ್ಲಿ ಒಂದು ದಿನ ಈ ಶಾಂತಿ ಹಾಳಾಯಿತು. ಆಕರ್ಷಕವಾಗಿರದ ಕಪ್ಪು ಬಣ್ಣದ ಕಾಗೆ ತನ್ನ ದೀನ ಧ್ವನಿಯಿಂದ ಅರಣ್ಯದ ಇತರ ಹಕ್ಕಿಗಳಿಂದ ದೂರವಾಗಿದ್ದ. ಆದರೆ ಅವನ ಹೃದಯದಲ್ಲಿ ಒಂದು ದೊಡ್ಡದಾದ ಆಸೆ ಇತ್ತು. ನಾನು ಕೂಡ ಕೋಗಿಲೆಯಂತೆ ಪ್ರಸಿದ್ಧಿ ಹೊಂದಬೇಕು ಎಂದು. ಒಂದು ದಿನ ಕಾಗೆ ತನ್ನ ಅಹಂಕಾರವನ್ನು ಮೆರೆದು ಕೋಗಿಲೆ ಬಳಿ ಬಂದು ಕೇಳಿತು. ಅಯ್ಯೋ ಕೋಗಿಲೆ ಅಕ್ಕ, ನಿನ್ನ ಧ್ವನಿ ಕೇಳಿದಾಗಲೆಲ್ಲ ಅರಣ್ಯವೇ ನಿಂತು ಕೇಳುತ್ತದೆ. ನಾನು ಹಾಗೆ ಹಾಡಬೇಕು. ದಯವಿಟ್ಟು ನನಗೂ ಹಾಡುವುದು ಕಲಿಸು. ಆಗ ಕೋಗಿಲೆ ನಗುತ್ತಾ, ಹಾಡು ಎನ್ನುವುದು ಕೇವಲ ಧ್ವನಿ ಅಲ್ಲ, ಅದು ಹೃದಯದಿಂದ ಹೊರಬರಬೇಕು. ಮನಸ್ಸಿನಲ್ಲಿ ಶುದ್ಧತೆ ಇದ್ದರೆ ಧ್ವನಿಯು ಮಧುರವಾಗಿ ಬರುತ್ತದೆ. ಮೊದಲಿಗೆ ಇತರರ ಬಗ್ಗೆ ಚಿಂತೆ ಮಾಡು, ಸಹಾಯ ಮಾಡು, ಮನಸ್ಸು ಶುದ್ಧವಾಗಿರುತ್ತದೆ. ಆಗ ಕಾಗೆ ಅವಮಾನದಿಂದ, ಅಂತ ಬುದ್ಧಿವಾದ ಬೇಡ, ನಾನೇನು ತಂತ್ರಜ್ಞಾನ ಕೇಳುವುದಿಲ್ಲ, ನನಗೆ ಬೇಕು ಪ್ರಸಿದ್ಧಿ ಎಂದಿತು. ಆ ರಾತ್ರಿಯೇ ಕಾಗೆ ಒಂದು ಜಾಣತನದ ಯೋಚನೆ ರೂಪಿಸಿತು. ಒಂದು ದಿನ ಕೋಗಿಲೆ ದೂರ ಹಾರಿದಾಗ ಕಾಗೆ ಒಂದು ಹಕ್ಕಿಯನ್ನು ಕರೆದು ತನ್ನ ಧ್ವನಿಯನ್ನು ಮಿಕ್ಸ್ ಮಾಡಿಸಿ ಕೋಗಿಲೆಯಂತೆ ಹೋಲುವ ಧ್ವನಿಯನ್ನು ಕಲಿಯಿತು. ನಂತರ ಕೋಗಿಲೆಯ ಹಾಡನ್ನು ನಕಲಿ ಮಾಡಿ ತಾನೇ ಹಾಡುತ್ತಿರುವಂತೆ ಸದ್ಯದ ಹಕ್ಕಿಗಳ ಮುಂದೆ ಪ್ರದರ್ಶಿಸತೊಡಗಿತು. ಮುದ್ದಾದ ಮರದ ಮೇಲೆ ಕುಳಿತು ಕೋಗಿಲೆ ಹಾಡಿದಂತೆ ನಾಟಕವಾಡಿ ಕೂಗತೊಡಗಿತು. ಮೊದಲಿಗೆ ಇತರ ಹಕ್ಕಿಗಳು ಬೆರಗಾಯಿತು, ನಂತರ ನಂಬಲಾರಂಭಿಸಿತು. ಒಂದು ಹಕ್ಕಿ ಹೇಳಿತು, ಅಯ್ಯೋ, ನಮ್ಮ ಕಾಗೆ ಅಣ್ಣ ಹೀಗೆ ಸುಂದರವಾಗಿ ಹಾಡಬಲ್ಲನಂತೆ. ಅಲ್ಲೇ ಇದ್ದ ಇನ್ನೊಂದು ಹಕ್ಕಿ, ಅವನ ಧ್ವನಿ ಮಾತ್ರವಲ್ಲ, ಈಗ ಅವನು ಎಲ್ಲರಂತೆ ಮುದ್ದು ಎಂದಿತು. ಅದರ ಬಳಿಕ ಕಾಗೆ ಎಲ್ಲಾ ಹಕ್ಕಿಗಳಲ್ಲಿ ಪ್ರಸಿದ್ಧಿ ಹೊಂದಿದ. ಅರಣ್ಯದ ರಾಜ ಗರುಡ ಕೂಡ ಕಾಗೆಯ ಗಾನಕ್ಕೆ ಪ್ರಶಂಸೆ ಹೇಳಿದ. ಕೋಗಿಲೆ ಹಿಂತಿರುಗಿದಾಗ ಅದು ಅಚ್ಚರಿ ಹೊಂದಿತು. ತನ್ನ ಹೆಸರು ಕೇಳಿದರೆ ಹೆಮ್ಮೆಗೊಳ್ಳುತ್ತಿದ್ದ ಅರಣ್ಯದ ಹಕ್ಕಿಗಳು ಈಗ ಕಾಗೆ ಬಗ್ಗೆ ಮಾತನಾಡುತ್ತಿದ್ದರು. ಕೆಲವರು ಈ ಹಿಂದೆ ಕೋಗಿಲೆಗೆ ಹಾಡುವ ವೇದಿಕೆ ಕೊಟ್ಟಿದ್ದನ್ನು ಈಗ ಕಾಗೆಗೆ ಕೊಡುತ್ತಿದ್ದಾರೆ. ಕೆಲವರು ಕೋಗಿಲೆಯ ಕಡೆ ನೋಡುವುದು ಕೂಡ ಇಲ್ಲ. ಕೋಗಿಲೆ ಸುಮ್ಮನಾಗಿ ಕುಳಿತುಕೊಂಡು ಆ ಕ್ಷಣದಲ್ಲಿ ಪಕ್ಕದ ಮರದಲ್ಲಿ ಕುಳಿತಿದ್ದ ಪುಟ್ಟ ಗೂಬೆ ಹಕ್ಕಿಗೆ ತನ್ನ ನೋವನ್ನು ಹೇಳಿತು. ನಾನು ಯಾವತ್ತು ಹಾಡಿದ್ದು ಪ್ರಶಂಸೆಗೆ ಅಲ್ಲ, ಆದರೆ ಈಗ ನನ್ನ ಧ್ವನಿ ಸುಳ್ಳು ಧ್ವನಿಗೆ ಸೋಲುತ್ತಿದೆ ಎಂಬ ಭ್ರಮೆ ಎಲ್ಲರಲ್ಲಿದೆ. ಆಗ ಗೂಬೆ, ನೀನು ಚಿಂತೆ ಮಾಡಬೇಡ, ನಿಜ ಯಾವಾಗಲೂ ನಿಲ್ಲುತ್ತದೆ, ಸುಳ್ಳು ಒಂದು ದಿನ ಮುಸುಕು ಬಿಚ್ಚುತ್ತದೆ ಎಂದಿತು. ಅದನ್ನು ಕೇಳಿ ಕೋಗಿಲೆ ತಾನೂ ಹಾಡುವುದನ್ನು ನಿಲ್ಲಿಸದೆ ಮುಂದುವರಿಯಿತು. ಅರಣ್ಯದ ದೂರದ ಮೂಲೆಯಲ್ಲಿ ಅದು ಯಾರೂ ಕೇಳುತ್ತಿಲ್ಲ ಎನಿಸಿದರೂ ಸಹ ನಿಷ್ಠೆಯಿಂದ ಹಾಡತೊಡಗಿತು. ಒಂದು ದಿನ ಅರಣ್ಯದಲ್ಲಿ ನಿರ್ಲಕ್ಷ್ಯದಿಂದ ಒಂದು ಬೆಂಕಿ ಹತ್ತಿಕೊಂಡಿತು. ಮರಗಳು ಸುಡುತ್ತಿದ್ದವು, ಹಕ್ಕಿಗಳು ಗಾಬರಿಯಿಂದ ಎಡೆಬಿಡದೆ ಹಾರುತ್ತಿದ್ದವು. ಗರುಡನಾದರೂ ಏನು ಮಾಡಲಾರೆ ಎಂದು ದುಃಖಿಸುತ್ತಿದ್ದ. ಅರಣ್ಯದಲ್ಲಿ ಗೊಂದಲ ಉಂಟಾಯಿತು. ಕಾಗೆ ಎಲ್ಲರ ಮುಂದೆ ಇದ್ದರೂ ಗಾನವಿಲ್ಲದೆ ಸುಮ್ಮನಾಗಿ ತಿರುಗಾಡುತ್ತಿದ್ದ. ನಗುವಿಲ್ಲ, ಧ್ವನಿಯಿಲ್ಲ. ಆ ಸಮಯದಲ್ಲಿ ಮಾತ್ರ ಒಂದು ಧ್ವನಿ ದೂರದಿಂದ ಕೇಳಿಸಿತು.
ಅದು ಕೋಗಿಲೆ. ಅದರ ಹಾಡಿನಲ್ಲಿ ಧ್ವನಿ ಮಾತ್ರವಲ್ಲ, ನಿರಾಶೆಯಲ್ಲಿರುವ ಪ್ರಾಣಿಗಳಿಗೆ ಧೈರ್ಯ ತುಂಬಿತ್ತು. ಹಕ್ಕಿಗಳು ಆ ಧ್ವನಿಗೆ ಅನುಸರಿಸಿ ಕೋಗಿಲೆ ಹಾರುತ್ತಿದ್ದ ಕಡೆಗೆ ಹಾರಲಾರಂಭಿಸಿದವು. ಹಾದಿ ತೋರಿಸಿದ ಕೋಗಿಲೆ ಎಲ್ಲರನ್ನು ಸುರಕ್ಷಿತ ಪ್ರದೇಶಕ್ಕೆ ಕರೆದುಕೊಂಡು ಹೋಯಿತು. ಕೋಗಿಲೆಯ ಧ್ವನಿಗೆ ಮಾತ್ರವಲ್ಲ, ಅದರ ಹೃದಯಕ್ಕೂ ವಿಶ್ವಾಸ ಇಟ್ಟು ಅರಣ್ಯದ ಕಡೆ ಜನರ ಓಟ ನಡೆಯಿತು. ಬೆಂಕಿ ನಂದಿದ ಬಳಿಕ ಅರಣ್ಯ ದ್ವಾರದಲ್ಲಿ ಎಲ್ಲಾ ಹಕ್ಕಿಗಳು ಕೋಗಿಲೆಗೆ ನಮಸ್ಕಾರ ಮಾಡಿದವು. ಗರುಡ ಸ್ವತಃ ಕೋಗಿಲೆಯ ಧ್ವನಿಯನ್ನು ಅರಣ್ಯದ ಜೀವಾಧಾರ ಎಂದು ಘೋಷಿಸಿದನು. ಕಾಗೆ ತಲೆಯನ್ನು ತಗ್ಗಿಸಿ ಎಲ್ಲರ ಮುಂದೆ ನಿಂತು ತನ್ನ ಸುಳ್ಳು ಧ್ವನಿಯ ಬಗ್ಗೆ ಒಪ್ಪಿಕೊಂಡ. ಹಾಗೂ ಕಾಗೆ ಹೇಳಿತು, ನಾನು ಸುಳ್ಳು ಧ್ವನಿಗೆ ಜನಪ್ರಿಯತೆ ತಂದುಕೊಳ್ಳಬಹುದು ಎಂದು ಭಾವಿಸಿದ್ದೆ, ಆದರೆ ನಾನು ನಿನ್ನಿಂದ ಕಲಿತೆ. ನಿಜವಾದ ಧ್ವನಿ ಎಂದರೆ ಕಿವಿಗೆ ಹಾದು ಹೋಗುವ ಧ್ವನಿಯಲ್ಲ, ಹೃದಯವನ್ನು ಸ್ಪರ್ಶಿಸುವ ಶಬ್ದ. ಅದು ಕಪಟ ಇಲ್ಲದೆ ಬರುತ್ತದೆ. ಕೋಪದಲ್ಲಿ ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು. ಆಗ ಕೋಗಿಲೆ ಸಹಾನುಭೂತಿಯಿಂದ, ನೀನು ಅರ್ಥ ಮಾಡಿಕೊಂಡದ್ದೇ ಸಾಕು ಅಣ್ಣ, ನೀನು ಕೂಡ ನನ್ನೊಂದಿಗೆ ಹಾಡು, ನಾವು ಜೊತೆಯಾಗಿ ಹಾಡೋಣ. ಅಂದಿನಿಂದ ಕೋಗಿಲೆ ಮತ್ತು ಕಾಗೆ ಒಂದಾಗಿ ಹಾಡತೊಡಗಿದವು. ಒಂದರ ಶಬ್ದ ಶ್ರುತಿ, ಇನ್ನೊಂದರ ಶಬ್ದ ಭಾವ. ನಿಜವಾದ ಶ್ರೇಷ್ಠತೆ ಅಹಂಕಾರದಿಂದಲೂ ಸುಳ್ಳಿನಿಂದಲೂ ಬರುವುದಿಲ್ಲ, ಅದು ನಿಷ್ಠೆಯಿಂದ, ಶುದ್ಧ ಹೃದಯದಿಂದ ಮಾತ್ರ ಬೆಳೆಯುತ್ತದೆ. ಅಹಂಕಾರ ನಿಮ್ಮನ್ನು ಅಸ್ತಿತ್ವ ಇಲ್ಲದ ಜಗತ್ತಿಗೆ ಕರೆದೊಯ್ಯಬಹುದು, ಆದರೆ ಸತ್ಯ ನಿಮ್ಮನ್ನು ಅರ್ಥಪೂರ್ಣವಾದ ಜೀವನಕ್ಕೆ ಕರೆದೊಯ್ಯುತ್ತದೆ. ಈ ಸುಂದರವಾದ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡುವುದು ಮಾತ್ರ ಮರೆಯಬೇಡಿ. ಧನ್ಯವಾದಗಳು. Cuckoo TV, please